कर्नाटका के बीजापुर में पहली मर्तबा ऐतिहासिक स्मारकों की सुरक्षा और वृक्ष अभियान के तहत मैराथन दौड़ की गई, जिसमें हजारों की तादाद में लोगों ने भाग लेकर इस ऐतिहासिक दौड़ का हिस्सा बने, जिसमें 1 करोड़ वृक्ष लगाने का संकल्प लिया गया। इसको एक ग्रीन रेवोल्यूशन के तौर पर माना जा रहा है। इस मैराथन की रुआरी कन्नड़ा फिल्म के सुपरस्टार यश, जिला इंचार्ज मिनिस्टर एम.बी. पाटिल, बीजापुर सिटी एमएलए मकबूल बागवान, माजी मंत्री पट्टन शेट्टी, बसवनगौड़ा पाटिल, डीसी शिवकुमार, एसपी सिद्धरामप्पा, मेयर अनीस फातिमा बख्शी, तमाम संगठन के मुखिया, एनजीओ और स्कूल के बच्चे, दूसरे राज्यों से आए एथलेटिक्स ने भाग लिया। सरे right side.
ये दानू साइड ಹಮ್ಮಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯಿಂದ ಜಿಲ್ಲಾ ಆಡಳಿತ, ಮಹಾನಗರ ಪಾಲಿಕೆ, NTPC ಕೂಡಗಿ ಇವರ ಸಹಯೋಗದಲ್ಲಿ ಗೋಲ್ಡ್ ಮೆಡಲ್ ಮ್ಯಾರಥಾನ್ ವಿಜಯಪುರ 2017 ಪ್ರಥಮವಾಗಿ ಓಟ ಯಶ್ ಅವರು ಒಂದು ಸಸಿಯನ್ನು ಪ್ರಭಾವತಿ ಮಲ್ಲಿಕಾರ್ಜುನ್ ಶ್ರೀಶೈ ಪ್ರಜ್ವಲ್ ನಮ್ಮ ಎಸ್ಪಿ ಬಿರಾದಾರ್ ಸಂತೋಷ್ ಪಾಠಕ್ ರಾಜಗೌಡ ಪೊಲೀಸ್ ಪಾಟೀಲ್ ಬಿಜಾಪುರ ಯಾವತ್ತಿಗೂ ನನ್ನ ಪರ್ಸನಲ್ ಲೈಫಲ್ಲಿ ಒಂದು ಸ್ಪೆಷಲ್ ಸ್ಥಾನ ಇದೆ. ಅದಲ್ಲದೆ ಬಿಜಾಪುರ ಬಗ್ಗೆ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಿದ್ದು ನಮ್ಮ ಕರ್ನಾಟಕದ ಐತಿಹಾಸಿಕ ನಗರ, ನಮ್ಮ ಕರ್ನಾಟಕದ ಆಸ್ತಿ ಅಂತ. ನಿಮಗೆಲ್ಲ ಗೊತ್ತಿಲ್ಲ, ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. USA ಹೋಗಿದ್ದೆ ನಾನು ಒಂದ್ಸಲ. ಅಲ್ಲಿ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಒಂದು ಜಾಗ ಇದೆ. ಆ ಗ್ರ್ಯಾಂಡ್ ಕ್ಯಾನಿಯನ್ ಅನ್ನೋ ಜಾಗದ ಬಗ್ಗೆ ಎಷ್ಟು ಮಾತಾಡ್ತಾ ಇದ್ರು ಅಂದ್ರೆ ಅದ್ಭುತ, ನೋಡ್ಬೇಕು ಒಂದ್ಸಲ ಅಂತ. ಸರಿ, ನಾವು ಹೋಗಿ ನೋಡಿದ್ರೆ ಅಲ್ಲಿ ಫಸ್ಟ್ ಒಂದು ಸ್ಕ್ರೀನ್ ಇಟ್ಟಿದ್ರು. ಒಂದು IMAX ಸ್ಕ್ರೀನ್ ಬರುತ್ತಲ್ಲ, ಸಿನಿಮಾ ತೋರಿಸ್ತೀವಿ, ಜಾಗದ ಇತಿಹಾಸದ ಬಗ್ಗೆ ಹೇಳ್ತೀವಿ ಅಂತ. ನನಗೂ ಕ್ಯೂರಿಯಾಸಿಟಿ ಆಯ್ತು, ಏನಪ್ಪ ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಏನ್ ಇತಿಹಾಸ ಇರ್ಬೋದು ನೋಡೋಣ ಅಂತ ನಾನು ಹೋದೆ. ಹೋಗಿ 40 ನಿಮಿಷ ಒಂದು ಸಿನಿಮಾ ತೋರಿಸಿದ್ರು. ಅಷ್ಟು ನೋಡಿದಾಗ ಅಲ್ಲಿ ಇತಿಹಾಸ ಏನ್ ಗೊತ್ತಾ, ಯಾರೋ ಒಬ್ರು ಅಲ್ಲಿ ಯಾರು ಹೋಗಕ್ಕಾಗಲ್ಲ ಅಂತ ಹೇಳ್ತಿದ್ದಂತ ಜಾಗ, ಆ ಜಾಗಕ್ಕೆ ಒಂದು 6 ಜನ ಹೋಗ್ತಾರೆ. ಹೋಗಿ ಅವರು ಆ ಜಾಗನ ಎಕ್ಸ್ಪ್ಲೋರ್ ಮಾಡ್ತಾರೆ. ಆಮೇಲೆ ಒಂದು ರೈಲ್ವೆ ಟ್ರ್ಯಾಕ್ ಆಗ್ತಾರೆ ಅನ್ನೋದೇ ಇತಿಹಾಸ ಅಂತ ಅವರು 40 ನಿಮಿಷ ತೋರಿಸಿದ್ರು. ನನಗೆ ಅವಾಗ ಅನ್ನಿಸ್ತು, ನಮ್ಮ ರಾಜ್ಯದಲ್ಲಿರುವ ಜಾಗಗಳು ಏನಿದೆ, ಬಿಜಾಪುರ ಆಗ್ಬೋದು, ಹಂಪಿ ಆಗ್ಬೋದು, ಮೈಸೂರು ಆಗ್ಬೋದು, ಒಂದು
ನಿಮಿಷ ಅಲ್ಲ, ದಿನಗಟ್ಟಲೆ ತಿಂಗಳಾಗಟ್ಟಲೆ ಇತಿಹಾಸ ನಮಗೆ. ಅಂತ ಮಹಾನ್ ಇತಿಹಾಸ ಇರುವಂತ ಒಂದು ಪುಣ್ಯಕ್ಷೇತ್ರದಲ್ಲಿ ನೀವೆಲ್ಲರೂ ಇದ್ದೀರಾ. ಅದಕ್ಕೆ ನೀವೆಲ್ಲರೂ ಹೆಮ್ಮೆ ಪಟ್ಕೋಬೇಕು. ಅಷ್ಟೇ ಅಲ್ಲ, ನಿಮ್ಮ ಕ್ಷೇತ್ರದ ಬಗ್ಗೆ ಅಥವಾ ನಿಮ್ಮ ಈ ಸ್ಥಳದ ಬಗ್ಗೆ ಅಭಿಮಾನ ಇಟ್ಕೊಂಡು ಇಡೀ ಜಗತ್ತಿಗೆ ತಲುಪುವಂತ ಕೆಲಸ ನೀವು ಮಾಡಬೇಕು. है मैं प्रॉपर महाराष्ट्र की हूँ और वैसे मेरा गांव विजापुर ही है और आज मैं यहाँ 21 किलोमीटर को फर्स्ट आई हूँ. यहाँ का ऑर्गेनाइजेशन बहुत अच्छा था और रोड भी बहुत अच्छा था, तो भागने में कोई दिक्कत वगैरह नहीं हुई और मेरे जो कॉम्पिटिटर थे वो भी बहुत अच्छे थे. कंपटीशन बहुत अच्छी तरह हुई. डॉक्टर MB पटेल ने कहा, ये मैराथन वृक्ष अभियान और बीजापुर के स्मारकों की हिफाजत के लिए किया गया है. सभी पार्टियों के लोगों ने, बच्चों ने और बड़ों ने इसमें हिस्सा लिया है. 9000 से ज़्यादा लोग आए हुए हैं. हर साल मैराथन किया जाएगा. अगली बार इससे भी अच्छा करने की कोशिश करेंगे. ಒಂದು ಕಾರ್ಯಕ್ರಮ ಇದು ನನ್ನ ಪ್ರಕಾರ 7000 ಮೇಲೆ ಇವತ್ತೊಂದು ದಿವಸ ಇದು ಭಾಗಿಸ ನನಗೆ 9000 ಜಾಸ್ತಿ ಆಗಿದೆ. ಮುಂದಿನ ವರ್ಷಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಮುಂಬೈ, ದಿಲ್ಲಿ, ಬ್ಯಾಂಗ್ಳೂರು ಮ್ಯಾರಥಾನ್ ಇರ್ತದೆ ಆ ಥರ ಇದನ್ನು ದೊಡ್ಡದಾಗಿ ಬೆಳೆಸಲಿಕ್ಕೆ ಇವತ್ತೊಂದು ದಿವಸ ನಮಗೆ ಸ್ಫೂರ್ತಿ ಸಿಕ್ಕಿದೆ. ಆ ದಿಶೆಯಲ್ಲಿ ಇವತ್ತೊಂದು ದಿವಸ ಇನ್ನೂ ಏನೇನು ಕಡಿಮೆಗಳಿದ್ದಾವೆ ಇದರಲ್ಲಿ ಇದನ್ನ ಇನ್ನೂ ಅಚ್ಚುಕಟ್ಟಾಗಿ ಮುಂದಿನ ಅನೇಕ ಸಲಹೆ ಸೂಚನೆಗಳು ಬಂದಿದ್ದಾವೆ. ಪ್ರತಿ ವರ್ಷ ಮಾಡಲೇಬೇಕದು. ಪ್ರತಿ ವರ್ಷ ಇದನ್ನು ಮಾಡುವಂಥದ್ದಾಗ್ತದೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಬಹುಶಃ ತಮಗೂ ಅನಿಸಿರ್ಬೋದು, ಈಗ ತನ್ನ ಮಾಧ್ಯಮದವ್ರಿಗೆ ಭಾಳಷ್ಟು ಯಶಸ್ವಿ ಇವತ್ತೊಂದು ದಿವಸ ಇದು ಆಗಿದೆ. ಎಲ್ಲರ ಒಂದು ಸಹಕಾರ, ನಾನು ಅವರಿವರು ಅನ್ನೋದೇ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಇವತ್ತೊಂದು ದಿವಸ ವೈಯಕ್ತಿಕವಾಗಿ ಎಲ್ಲ ರೀತಿಯಿಂದ ಸಹಕಾರಗಳಿಂದ ಇವತ್ತೊಂದು ದಿವಸ ನೀಡಿದ್ದಾರೆ. ಇದು ಒಂದು ಟೀಮ್ ಎಫರ್ಟಿಂದ ಇದು ಯಶಸ್ವಿಯಾಗಿದೆ. ಹಾಗಂತ ಇನ್ನು ನಮ್ಮದು ಕೂಡ ಇಲ್ಲ, ಇನ್ನು ಮುಂದಿನ ವರ್ಷ ನಾವು ಹೇಳ್ತೇನಲ್ಲ, ಮುಂದಿನ ವರ್ಷ ಇದರ ನಾವು ಪ್ರೈಸ್ ಮನಿಯನ್ನು ಹೆಚ್ಚಿಗೆ ಮಾಡ್ತೀವಿ. ಇನ್ನೂ ಅಚ್ಚುಕಟ್ಟಾಗಿ ಇವತ್ತೊಂದು ಸಲ ಏಜ್ ಗ್ರೂಪನ್ನು ಮತ್ತು ಆ ಬಾರ್ ಬರ್ತದೆ, ಕೋಟ್ ಬಾರ್ ಬರ್ತದೆ, ಆದರೆ ಏಜ್ ಗ್ರೂಪ್ನಲ್ಲಿ ಡಿವೈಡ್ ಮಾಡಿ ಅವರಿಗೆ ನಾವು ಪ್ರೈಸಸ್ ಕೊಡ್ಬೋದು ಅಂತ ಅದಾಗ್ತದೆ. ಈಗ ಅನೇಕ ಸಲಹೆ ಸೂಚನೆಗಳಿದ್ದಾವೆ. ಮುಂದಿನ ವರ್ಷದಿಂದ ಇದನ್ನು ಇನ್ನೂ ಭಾಳ ಇದಕ್ಕಿಂತ ಹೆಚ್ಚಿಗಾಗಿ, ಈಗ ಇದು ಪ್ರಥಮ ಬಾರಿ ಆಗಿದ್ದರಿಂದ ನಾವು ಅಷ್ಟು ಅದರ ಬಗ್ಗೆ ನಮಗೆ ಮಾಹಿತಿ ಸಂಪೂರ್ಣವಾಗಿರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಈಗ ಉದಾಹರಣೆಗಾಗಿ ನಾವು ಇವತ್ತೊಂದು ದಿವಸ ಡೆಲ್ಲಿ ಮ್ಯಾರಥಾನ್ ಕ್ಲಾಶ್ ಆಗಿಬಿಟ್ಟದ. ಭಾಳಷ್ಟು ಮಂದಿ ಇಲ್ಲಿಕ್ಕೆ ಇನ್ನೂ ಒಂದು 100 ಪಾರ್ಟಿಸಿಪೆಂಟ್ಸ್ ಇಲ್ಲಿ ಬರ್ತಾಯಿದ್ರು, 100 ಪಾರ್ಟಿಸಿಪೆಂಟ್ಸ್ ಬರ್ತಾಯಿದ್ರು. ಇವೆಲ್ಲನೂ ಕೂಡ ನೋಡ್ಕೊಳ್ಬೇಕಾಗ್ತದೆ. ಮುಂದಿನ ವರ್ಷದಿಂದ ಭಾಳ ಅಚ್ಚುಕಟ್ಟಾಗಿ ಮಾಡ್ತೇವೆ. ತಾವೆಲ್ಲರೂ ಸಹಕಾರ ನೀಡಿದಿರಿ, ತಮಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತೇನು BLD ಶಿಕ್ಷಣ ಸಂಸ್ಥೆ ಉಚ್ಚಾತಾನ ಮತ್ತು ಈ ಒಂದು ಪ್ರಾಚೀನ ಇದನ್ನು ಒಂದು ಸಂರಕ್ಷಣೆ ಸಲುವಾಗಿ ಏನು ಕಾರ್ಯಕ್ರಮ ಭಾಳ ನಿಜಕ್ಕೂ ಯಶಸ್ವಿಯಾಗಿದೆ. ಇದೇ ರೀತಿ ಪ್ರತಿ ವರ್ಷವೂ ಸಹಿತ ಜನಜಾಗೃತಿ ಮಾಡೋದ್ರ ಮೂಲಕ ವಿಜಯಪುರ ಬರದಿಂದ ಮುಕ್ತ ಆಗಬೇಕಾದ್ರೆ ಹೆಚ್ಚು ಗಿಡಗಳನ್ನು ನೆಡೋದ್ರ ಮೂಲಕ ಜನಜಾಗೃತಿ ಮಾಡುವಂಥ ಕೆಲಸ ಏನು ಸುಮಾರು 1,25,00,000 ಗಿಡಗಳನ್ನು ನೆಡಬೇಕನ್ನುವಂಥ ಏನೋ ಒಂದು ಶಪಥ ಮಾಡಿದ್ದಾರೆ. ಅದು ಯಶಸ್ವಿ ಆಗಲಿಕ್ಕೆ ಇದೊಂದು ಜಾಗೃತಿಗಾಗಿ ಇದೊಂದು ಓಟ ಇದೆ. फिल्म स्टार यश ने कहा, मुझे इस प्रोग्राम में आकर बहुत खुशी हुई. बीजापुर के लिए मुझसे जो भी हो सकेगा करूँगा और हर साल यहाँ आऊँगा. ಕೇಳ್ತಾ ಇದ್ರು ಆ ಕಾರ್ಯಕ್ರಮ ಮಾಡೋಣ, ನಿಮ್ಮ ಯಶೋಮಾರ್ಗದ ಮುಖಾಂತರ ಇದು ಮಾಡೋಣ ಅಂತೆಲ್ಲ. ಬಟ್ ನನಗೇನೋ ಅಷ್ಟು ನಂಬಿಕೆ ಬರ್ತಿಲ್ಲ ಇದು ಮಾಡೋ ನಿಜವಾದ ರುಚಿದೆ ಅಂತ. ನಮ್ಮ ಸಚಿವರು ನನ್ನ ಭೇಟಿ ಮಾಡಿ ನಾವು ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಆ್ಯಕ್ಚುಲಿ ನನಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಯೋಜನೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದು ಅವ್ರು ತಿಳಿದು ನಾನು ಕಳೆದ ವರ್ಷವೇ ನಾನು ಶುರು ಮಾಡಿದ್ದೀನಿ. ಈ ಥರ ಕಾರಣಾಂತರಗಳಿಂದ 10 ಲಕ್ಷ ಆಗಿತ್ತು, ಇದನ್ನು ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ ನನಗೆ. ನೀವು ಬಂದು ಇದಕ್ಕೆ ನಿಂತ್ಕೋಬೇಕು ಅಂತ ಕೇಳಿದ್ರು. ನಾನು ಭಾಳ ಖುಷಿ ಆಯ್ತು ನನಗೆ. ಎಲ್ಲ ಪ್ರೋಗ್ರಾಮ್ ಡೀಟೇಲ್ಸ್ ನಾನು ತಗೊಂಡೆ. ಅವ್ರ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿತ್ತು. ದೊಡ್ಡ ಮಟ್ಟದಲ್ಲಿ ಮಾಡೋ ಇದಿದೆ, ಅಂದರೆ ಗಿಡ ನೆಟ್ಟು ಬಿಡೋದಲ್ಲ, ಅದನ್ನು ಕಡೆವರೆಗೂ ಪೋಷಿಸೋಕ್ಕೆ ಏನೇನು ಯೋಜನೆ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ರು. ಅದು ನನಗೆ ಭಾಳ ಖುಷಿ ಆಯಿತು. ಬಿಜಾಪುರದಲ್ಲಿ ತುಂಬ ಕಡಿಮೆ ಪರ್ಸೆಂಟ್ 0.17% ಇದೆ. 15% ಮಿನಿಮಮ್ 15% ಇರಬೇಕಾದಂಥ ಜಾಗದಲ್ಲಿ. ಸೊ ಈಗ ನಾವು ನೀರು ಸಂರಕ್ಷಣೆ ಮಾಡೋದ್ರ ಜೊತೆಗೆ ನೀರಿನ
ಶೇಖರಣೆ ಮಾಡೋ ಜೊತೆಗೆ ಮರಗಳನ್ನ ನೆಟ್ಟು ನೀವು ಪರಿಸರ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ನಮ್ಮ ಮುಂದಿನ ಜೀವನ ನಿಮ್ಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ. ನಾನು ಆಗಿರೋದೇ ಕೋಟಿ ವೃಕ್ಷ ಆಂದೋಲನಕ್ಕೆ ಮ್ಯಾರಥಾನ್ ಅದ್ರದ್ದು ಒಂದು ಇವೆಂಟ್ ಅಷ್ಟೇ. 100% ನಾನು ಅವರ ಶ್ರೀಮತಿಯವರು ನನಗೆ ಭಾಳ ಖುಷಿಯಾಗಿದೆ ಅವ್ರನ್ನ ಮೀಟ್ ಮಾಡಿ. ತುಂಬ ಒಳ್ಳೊಳ್ಳೆ ಯೋಜನೆಗಳು ಈ ಭಾಗದಲ್ಲಿ ಇನ್ನೂ ಒಂದಷ್ಟು ಯಶೋ ಮಾಡಬೇಕು. ನೀವೇನು ಬೇಕಾದ್ರೂ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ನನಗೆ ಒಂದು ಮಾತು ಕೂಡ ಹೇಳಿದ್ದಾರೆ. ನಾನು ಖಂಡಿತವಾಗಿ ಬಂದು ಬಿಜಾಪುರದಲ್ಲಿ ನನ್ನ ಕೈಲಾದಷ್ಟು ಅಥವಾ ನನ್ನ ಅಭಿಮಾನಿಗಳು ಏನಿದ್ದಾರೆ ಅವ್ರು ಏನು ಆಸೆ ಪಟ್ಟಿದ್ದಾರೆ ಅದನ್ನೆಲ್ಲ ಮಾಡೋವಂಥ ಒಂದು ಮಾತು ಇವತ್ತು ಅವ್ರಿಗೂ ನಾನು ಈ ವೇದಿಕೆ ಮೇಲೆ ಹೇಳ್ತೀನಿ. ಯಶೋ ಮಾರ್ಗ ವಿಲ್ ಬಿ ಪಾರ್ಟ್ ಆಫ್ ದಿಸ್ ಮೂವ್ಮೆಂಟ್. ಜನ ಸೇರಿತ್ತು ಸರಿ. ಈ ಕುರಿತು ಏನು ಅನಿಸ್ತೀವಿ? ಮ್ಯಾರಥಾನ್ ಬೆಂಗಳೂರಲ್ಲಿ ನೋಡಿದ್ರೆ ಬೇರೆ ಕಡೆ ಮುಂಬೈ ಹೈದರಾಬಾದ್ ಅದಕ್ಕಿಂತ ತುಂಬ ಚೆನ್ನಾಗಿ ಆಗಿದೆ. ಹೌದು, ಇಲ್ಲ ನಾನು ಯಾವತ್ತೂ ಅದನ್ನು ಇವಾಗಲೂ ಅದೇ ಹೇಳಿದ್ದು ನಿಮಗೆ. ನಮ್ಮ ಜಾಗ ನಮ್ಮ ಇದಕ್ಕೆ ನಾವು ಬೆಲೆ ಕೊಟ್ಕೋಬೇಕು. ಯಾವುದಕ್ಕಿಂತ ಬೆಂಗಳೂರಿಗಿಂತ ಬಿಜಾಪುರ ಆಗಲಿ ಏನು ಕಮ್ಮಿ ಇಲ್ಲ. ನಾವು ಹಂಗೆ ಅಂದ್ಕೊಳ್ಳೇಬಾರ್ದು. ಬಿಜಾಪುರ ಐತಿಹಾಸಿಕ ಇದು. ನಾನು ಅದನ್ನೇ ಸಾಹೇಬ್ರ ಹತ್ರನೂ ಮೊನ್ನೆ ಮಾತಾಡ್ತಾ ಇದ್ದೆ. ಟೂರಿಸಮ್ ಯಾವ ಲೆವೆಲ್ಗೆ ಡೆವಲಪ್ ಆಗಬೇಕಂದ್ರೆ ಇಲ್ಲಿ ಎಲ್ಲೆಲ್ಲೋ ಹೋಗಿ ನೋಡಿ ಎಷ್ಟೆಷ್ಟೋ ರೆವಿನ್ಯೂ ತೆಗಿತಾರೆ. ಇಲ್ಲಿ ಇಷ್ಟು ಒಂದಂಥ ಮಾನ್ಯುಮೆಂಟ್ಗಳಿದೆ. ಇದನ್ನು ಯಾವ ಲೆವೆಲ್ಗೆ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೋದು. ಬಿಜಾಪುರ ಜಗತ್ತಲ್ಲಿ ಯಾವತ್ತೂ ಮರೆಯಲಾಗದಂಥ ಒಂದು ನಗರ ಆಗಲಿ, ಆ ನಿಟ್ಟಿನಲ್ಲಿ ಕೆಲಸಗಳು ಸಾಗಲಿ ಅನ್ನೋದು ನನ್ನ ಆಸೆ. 100% ನನ್ನ ಮ್ಯಾರಥಾನ್ಗಿಂತ ನನಗೆ ಈ ಗಿಡ ನೆಡೋ ಕೆಲಸದಕ್ಕೆ ನಾನು ಖಂಡಿತ ಇಲ್ಲ. ಕಡೆವರೆಗೂ 5 ವರ್ಷದ ಟಾರ್ಗೆಟ್ ಹಾಕಿದ್ದಾರೆ. 5 ವರ್ಷದವರೆಗೂ ನಾವು ಮಾಡಿ ಅದನ್ನು ಸಾಧಿಸಬೇಕು ಅನ್ನೋದು ನಮ್ಮ ಛಲ. ನೆಕ್ಸ್ಟ್ ಟೈಮ್ ಅವ್ರನ್ನು ಕರ್ಕೊಂಡ್ ಅವರು ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಇದ್ದಾರೆ. ಸೊ ಅದರಿಂದ ಕರ್ಕೊಂಡ್ಬರಕ್ಕೆ ಅಲ್ಲ, ನೆಕ್ಸ್ಟ್ ಟೈಮ್ ಮೇಡಮ್ ಬಂದಾಗ ಒಂದು ಸೀಕ್ರೆಟ್ ಹೇಳ್ತೀವಿ ನಾವು. ಅವರು ನಾಡಿದ್ದು 28ನೇ ತಾರೀಕು ತಳ್ಳೂರಲ್ಲಿ, ಕೊಪ್ಪಳ ಇದರಲ್ಲಿ ತಳ್ಳೂರು ಅಂತ ಅಲ್ಲಿ ಒಂದು ಕೆರೆ ಒಂದು ಹೂಳೆತ್ತೋ ಕೆಲಸ, ಒಂದು ಪುನಶ್ಚೇತನ ಕೆಲಸ ನಮ್ಮ ಯಶೋ ಮಾರ್ಗ ವಹಿಸ್ಕೊಂಡಿದೆ. ಅದನ್ನ ನಾವು ಮೋಸ್ಟ್ಲಿ ರಾಧಿಕಾ ಅವ್ರು ಅಲ್ಲಿ ಬಂದು ಜಾಯಿನ್ ಮಾಡ್ತೀವಿ. ನನ್ನ ಕೈ ಏನಾಗುತ್ತೆ ಶುರು ಮಾಡಿ.